ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಐ ಆಮ್ ಸಾರಿ ಆನಂದ್ ಅವ್ರ. ಸಾರಿ ಯಾಕದ್ಗೆ? ಅಲ್ಲ, ನನ್ನಿಂದಾನೇ ಅಲ್ವಾ ನಿಮಗೆ ತೊಂದರೆ ಆಗಿತ್ತು. ಆ ಗಿಲ್ಟ್ ನನಗೆ ಕಾಡ್ತಾನೆ ಇದೆ. ರಿಯಲಿ ಸಾರಿ. ಅಯ್ಯೋ ಅದಕ್ಕೆ ನೀವ್ಯಾಕೆ ಈ ಥರ ಅನ್ಕೋತಾ ಇದ್ದೀರಾ? ಇದರಲ್ಲಿ ನಿಮ್ಮ ಮಿಸ್ಟೇಕ್ ಏನೂ ಇಲ್ಲ. ಅದು ಅಲ್ಲದೆ ಯುದ್ಧಕ್ಕೆ ಅಂತ ನಿಂತ ಮೇಲೆ ಇವೆಲ್ಲ ಮಾಮೂಲಿ. ಏನೇ ಬಂದರೂ ನಾವು ಫೇಸ್ ಮಾಡಲೇಬೇಕು. ನೀವು ದಯವಿಟ್ಟು ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. ಸದ್ಯ ಅವತ್ತು ದೊಡ್ಡದಾಗಿ ಏನೂ ಆಗಿಲ್ವಲ್ಲ, ಅದೇ ಸಮಾಧಾನ. ಅದು ಹೇಗಾಗುತ್ತೆ ಅದಕ್ಕೆ? ನೀವೆಲ್ಲ ಇರೋವಾಗ ನನಗೇನೂ ಆಗಲ್ಲ. ಅದರಲ್ಲೂ ಇವಳು ಬಯಸ್ಕೊಳಕ್ಕಾದ್ರೂ ನನ್ನ ಗಂಡ ಇರಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾನೆ ಇರ್ತಾಳೆ. ಆಮೇಲೆ ಅದಕ್ಕೆ ನಿಮ್ಮ ಹತ್ರ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಅವತ್ತು ನನ್ನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದಕ್ಕೆ ಅವತ್ತೇ ನನಗೆ ಅನುಮಾನ ಆಯಿತು ಇವರೇ ಇರ್ಬೋದಾ ಅಂತ. ಯಾಕೆಂದರೆ ಅವತ್ತು ಇವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ಲಲ್ಲ ನಂಜಮ್ಮ, ಆ ಅಮ್ಮ ನನಗೆ ಅಟ್ಯಾಕ್ ಆದ ಜಾಗದಲ್ಲಿದ್ಲು. ಅದಕ್ಕೆ ನಾನು ನನಗೆ ಪರಿಚಯ ಇರೋಬ್ರು ರಿಟೈರ್ಡ್ ಪೊಲೀಸ್ ಆಫೀಸರ್ನ ಹಿಡಿದು ಲಕ್ಷ್ಮೀಕಾಂತ್ ಅವ್ರ ಮೇಲೆ ಆಗಿರೋ FIR ಕಾಪಿನ ಹುಡುಕ್ಸಕ್ಕೆ ಹೇಳಿದ್ದೆ. ಈಗ ಅವ್ರು ಹುಡುಕ್ಸಿದ್ದಾರೆ ಅದಕ್ಕೆ. ಹೌದಾ? ಹೌದು ಅದಕ್ಕೆ. ಅದರಲ್ಲಿ ಇವರು ಟೋಟಲ್ ಜಾತಕನೇ ಇದೆ. ಅಷ್ಟೇ ಅಲ್ಲ ಅದಕ್ಕೆ, ಇನ್ನು ಸ್ವಲ್ಪ ಹೊತ್ತಿಗೆ ಆ FIR ಕಾಪಿ ಜೊತೆಗೆ ಅವ್ರ ಫೋಟೋನು ನಮ್ಮ ಕೈ ಸೇರುತ್ತೆ. ಇಲ್ಲಿಗೆ ತಂದು ಕೊಡ್ತಾರೆ. ಮೊದಲು ಆ ರೆಕಾರ್ಡ್ಸ್ ಎಲ್ಲ ನಮ್ಮ ಕೈ ಸೇರಲಿ, ಆಮೇಲೆ ಏನು ಮಾಡೋದು ಅಂತ ನೋಡೋಣ. ಅಲ್ಲಿವರೆಗೂ ನಮಗೇನು ಗೊತ್ತೇ ಇಲ್ಲ, ಏನೂ ಆಗೇ ಇಲ್ಲ ಅನ್ನೋ ಥರ ನಾರ್ಮಲ್ ಆಗಿತ್ತು. ನಾನು ಕರೆಕ್ಟ್. ಕನ್ಫರ್ಮ್ ಆಗೋವರೆಗೂ ನಾವೇನು ಮಾಡೋದಕ್ಕಾಗಲ್ಲ. ಬಟ್ ಇದ್ರ ಜೊತೆಲಿ ಆ ನಂಜಿ ಮತ್ತೆ ಅವ್ರ ಗಂಡ ಸಿಕ್ಕಿದ್ರೆ ಎವಿಡೆನ್ಸ್ ಇನ್ನೂ ಸ್ಟ್ರಾಂಗ್ ಆಗಿರೋದು. ಅವ್ರ ಬಾಯಿಂದಾನೆ ಸತ್ಯ ಹೇಳಿಸ್ಬೋದಾಗಿತ್ತು. ಹೌದು ಅದಕ್ಕೆ, ಖಂಡಿತ ಹೆಲ್ಪ್ ಆಗ್ತಾ ಇತ್ತು. ನಾನು ಅವ್ರನ್ನ ಹುಡುಕ್ಸೋಕೆ ಪ್ರಯತ್ನ ಪಟ್ಟೆ, ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ನಾವಿಲ್ಲಿಗೆ ಬರ್ತಿದ್ದಂಗೆ ಅವ್ರು ಊರು ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಅದಕ್ಕೆ ಅವ್ರು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಕೈಗೆ ರೆಕಾರ್ಡ್ ಸಿಗ್ತಾ ಇದೆಯಲ್ಲ ಅಷ್ಟು ಸಾಕು. ಅದರಿಂದಾನೇ ಇವರು ಬಂಡವಾಳ ಬಯಲು ಮಾಡ್ಬೋದು. ಆದ್ರೆ ಆನಂದ್, ನಂಗೆ ಯಾಕೋ ಈ ಟೈಮಲ್ಲಿ ಇದೆಲ್ಲ ಬೇಡ ಅಂತ ಅನಿಸ್ತಾ ಇದೆ. ಇಲ್ಲ ಪರ್ಣ, ಇದು ತುಂಬ ಸೀರಿಯಸ್ ವಿಷಯ, ಹಾಗೆಲ್ಲ ಸುಮ್ಮನೆ ಬಿಡೋಕ್ಕಾಗಲ್ಲ. ಹೌದು ಅಪರ್ಣ ಅವ್ರೆ, ಆನಂದ್ ಅವ್ರು ಹೇಳ್ತಿರೋದು ಸರಿನೇ. ಈ ವಿಷಯನ ಹಾಗೆ ಬಿಡೋದಕ್ಕಾಗಲ್ಲ. ಸರಿ ಅದಕ್ಕೆ, ಈಗ ನೀವು ಹೋಗಿ ಫೋಟೋ ಶೂಟಿಂಗ್ ರೆಡಿಯಾಗಿ ಕರ್ಕೊಂಡು ಹೋಗಪ್ಪ. ಆ ರೆಕಾರ್ಡ್ಸ್ ಎಲ್ಲ ಬಂದು ನನ್ನ ಕೈಗೆ ಸೇರಲಿ, ಆಮೇಲಿದೆ ಇವರಿಗೆ ಮಾರಿ ಹಬ್ಬ. ಎಲ್ಲ ರೆಡಿನಾ? ಫುಲ್ ರೆಡಿ. ಗೆಳೆಯ, ಈ ಬೇಬಿ ಶವರ್ ಫೋಟೋ ಶೂಟ್ಗೆ ಹಳೆ ಅಂಕಲ್ ಥರ ಒಪ್ಕೊಳ್ಳೋದು ಬೇಡ ಅನ್ಬಿಡ್ತೀನೋ ಅನ್ಕೊಂಡಿದ್ದೆ. ಒಪ್ಕೊಂಡಲ್ಲ, ತುಂಬ ಥ್ಯಾಂಕ್ಸ್ ಕಣ. ಅವೆಲ್ಲ ಇದ್ರೆ ಕಣೋ ಲೈಫಲ್ಲಿ ಜೋಶು ಥ್ರಿಲ್ ಎಲ್ಲ ಇರೋದು. ಇಲ್ಲಾಂದ್ರೆ ಉಪ್ಪು ಇಲ್ದಿರೋ ಸಾಂಬಾರ್ ಥರ ಸಪ್ಪೆ ಆಗ್ಬಿಡುತ್ತೆ. ಏನಂತ ಆನಂದ್ ಬ್ರೋ ಕರೆಕ್ಟಾಗಿ ಹೇಳಿದ್ರಿ. ಬಿಗ್ ಬ್ರೋ ಬರ್ತಾ ಬರ್ತಾ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾನೆ. ಅಂದ್ರೆ ವಾಟ್ ಐ ಮೀನ್ ಟು ಸೇಸ್, ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಆಗ್ತಾ ಇದ್ದಾನೆ. ಇವಾಗ ಇವನ್ ಮುಂದೆ ನಾವೇ ನಾಚ್ಕೊಳಂಗ್ ಆಗ್ಬಿಟ್ಟಿದೆ. ಸಾಕು ಸುಂದರ ತಲೆ ಏನ್ ತರಲಲ್ಲಮ್ಮ, ಕರೆಕ್ಟಾಗಿ ಹೇಳಿದಾನೆ. ಸಾಕಾದಾಗ ಆಗ್ತಾ ಇದೆಯಾ ಕಣ ನೀನು. ಆಮೇಲೆ ನಿನ್ನ ಲೆವೆಲ್ಗೆ ಫೋಟೋ ಶೂಟ್ ಬೇರೆ ಕಡೆನೇ ಮಾಡಿಸ್ಬೋದಾಗಿತ್ತು, ಆದರೂ ಈ ಅಟ್ಮಾಸ್ಫಿಯರ್ ಸೆಲೆಕ್ಟ್ ಮಾಡಿದ್ಯಲ್ಲ, ಗ್ರೇಟ್ ಕಣ. ಅದಕ್ಕೆ ನಿನ್ನ ಡಿಫ್ರೆಂಟ್ ಅಂತ ಹೇಳೋದು. ಭೂಮಿಕಾಗೂ ಇಷ್ಟ ಆಗಿತ್ತು. ಹೌದಾ?